ಸಿದ್ದರಾಮಯ್ಯ ಗರ್ವ ಭಂಗವಾಗಬೇಕು ಅನ್ನೋ ಎಚ್.ಡಿ. ದೇವೇಗೌಡರ ಹೇಳಿಕೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ದೇವೇಗೌಡರ ಹೇಳಿಕೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅಲ್ಲ, ನನಗೆ ಗರ್ವ ಇದ್ದರೆ ತಾನೆ ಅದಕ್ಕೆ ಭಂಗ ಆಗೋದು. ಮೋದಿ PM ಆದ್ರೆ ದೇಶನೇ ಬಿಟ್ಟು ಹೋಗ್ತೀನಿ ಅಂದಿದ್ರಲ್ಲ, ಯಾರವರು ಅಂತ ವಾಪಸ್ ದೇವೇಗೌಡರಿಗೆ ಟಕ್ಕರ್ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಒಂದು ಭಾಷಣದಲ್ಲಿ ಹೇಳಿದ್ರಲ್ಲ, ಯಾರಿಗೆ ಹೇಳಿದ್ರು? ಹಾಗಾದ್ರೆ ಯಾರವರು ಹೇಳಿಕೆ ಕೊಟ್ಟಿದ್ದು? ದೇವೇಗೌಡರು ಹೇಳಿದ್ದನ್ನ ನಾನು ಹೇಳಿದ್ದೀನಿ, ಸತ್ಯ ಹೇಳಿದಕ್ಕೆ ನನಗೆ ಗರ್ವ ಅಂತಾರೆ. ನನಗೆ ಗರ್ವ ಎಂಥದೂ ಇಲ್ಲ, ಗರ್ವ ಇದ್ರೆ ತಾನೇ ಅದಕ್ಕೆ ಭಂಗ ಆಗೋದು ಅಂತ ದೇವೇಗೌಡರ ಹೇಳಿಕೆಗೆ ವಾಪಸ್ ಟಾಂಟ್ ಕೊಡುವಂತಹ ಅಥವಾ ಕಿಡಿನುಡಿಗಳನ್ನಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇದೀಗ ಸಿದ್ದರಾಮಯ್ಯ ಗರ್ವ ಭಂಗವಾಗಬೇಕು ಅನ್ನೋ ಹೇಳಿಕೆಯನ್ನ ದೇವೇಗೌಡರು ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಿಂದ ಹೊರ ಬಂದವರು ದೇವೇಗೌಡರು, JDS ನಿಂದ ಹೊರಗೆ ಬಂದಂತವರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು, ಇಬ್ಬರ ನಡುವೆ ಈಗ ಪೈಪೋಟಿ ಏರ್ಪಟ್ಟಿದೆ. ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಭಂಗ ಆಗಬೇಕು. ಈ ಬಾರಿ ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈ ಶಿಟ್ ನಾಟ್ ಎ ಫ್ಯಾಕ್ಟ್. ಸಾರಿ ಮುಗಿಸ್ತೀವಿ. ಬರೀ ಒಂದು ಕ್ಷೇತ್ರ ತುಮಕೂರು, ನಾನು ಇದನ್ನೇ ಹೇಳಿದೆ. ಈ ಗರ್ವದ ಮಾತನ್ನು ಆಡಬೇಡಿ. ನಾನು ಹೇಳಿದ್ದೇನೆ, JDS ತೆಗಿತೀನಿ. ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ. ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀಯ, ನೀನು ಮುಗಿಸ್ತೀನಿ. ಸಿದ್ದರಾಮಯ್ಯ ಹೇಳ್ತೀನಿ, ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗೆ ಜಗ್ಗದು, ಯಾರಿಗೆ ಜಗ್ಗದು. ಏನೇನು ಅವರು ಮಾಡಿದ್ದಾರೆ ಒಂದೊಂದು ಎಳೆಯಾಗಿ ಬಿಡಿಸ್ತೇನೆ. ವ್ಯಕ್ತಿಗತವಾಗಿ ಹೇಳ್ತೇನೆ, ಸಮಾಜದ ಬಗ್ಗೆ ತುಂಬಾ ಗೌರವ. ದೊಡ್ಡೇಗೌಡರು ಮೆನ್ಷನ್ ಮಾಡಿ, ತಿಪ್ಪೇಸ್ವಾಮಿ ಇವತ್ತು ಅವ್ರನ್ನ ಮೆನ್ಷನ್ ಮಾಡ್ತಾರೆ. ಅವರು ಕುರುಬರು. ಸಮಾಜದ ಬಗ್ಗೆ ನನಗೆ ಅದು ಈ ವ್ಯಕ್ತಿಯ ಯಾರನ್ನ ಕರ್ಕೊಂಡು ಬಂದು ಮೊನ್ನೆ ಆಪರೇಷನ್ ಮಾಡಿ ಹೌದು ಸತ್ಯ. 4ನೇ ತಾರೀಕು ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಭಂಗ ಆಗಬೇಕು. ಈ ಬಾರಿ ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈ ಶಿಟ್ ನಾಟ್ ಎ ಫ್ಯಾಕ್ಟ್. ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು. ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದು ಹೇಳಿದ್ರೆ ತಪ್ಪ? ಅವ್ರು ಹೇಳಿದ್ದನ್ನು ಹೇಳ್ತಾರೆ. ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ, ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಿದ್ದು ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ. ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವ್ರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನ ಗರ್ವ ಅಂತಾರೆ. ಏನು ಮಾಡೋದಪ್ಪ? ಗರ್ವ ಅಂದ್ರೆ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಗರ್ವ ಅಂದ್ರೆ ಚಿಂತೆಲ್ಲ ಸತ್ಯ ಹೇಳ್ತೀರಾ? ನಾನು ಸತ್ಯ ಹೇಳೋದೇ ಗರ್ವ. ಅದನ್ನೇ ಸರ್, ಹಂಗಂದ್ರೆ ನೀನ್ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆ. ಕೇಳಪ್ಪ, ಸತ್ಯ ಹೇಳೋದಿಲ್ಲ, ಗರ್ವ ಅಲ್ಲ. ಅವ್ರು ತಿಳ್ಕೊಂಡಿರೋದು ಹಂಗೆ. ಆ ಕಾಲದ ಗುರು ಶಿಷ್ಯರು ಈಗ ರಾಜಕೀಯ ಅಖಾಡದಲ್ಲಿ ವಿರೋಧಿಗಳಾಗಿ ಸೆಣಸಾಡ್ತಾ ಇದ್ದಾರೆ.